ಡಿಕೆಶಿ ಸಚಿವ ಸಂಪುಟ ಸೇರುವ ನಿರೀಕ್ಷೆಯಲ್ಲಿದ್ದಂತ ಹಿರಿಯ ಶಾಸಕರಂತ ಅಪ್ಪಾಜಿ ಗೌಡ್ರಿಗೆ ಈಗ ಸಚಿವ ಸ್ಥಾನ ಮಿಸ್ ಆಗಿದೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆ ಅಪ್ಪಾಜಿ ಗೌಡ್ರು ಇದ್ದಾರೆ. ಬನ್ನಿ ಸರ್, ತಾವು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ. ಸಿಎಂ ಡಿಕೆಶಿ ಅವರನ್ನು ಕೂಡ ಮೊನ್ನೆ ಭೇಟಿ ಮಾಡಿ ಚರ್ಚೆ ಮಾಡಿದ್ರಿ. ಇವತ್ತು ಮಿಸ್ ಆಗಿದೆ, ಏನ್ ಹೇಳ್ತೀರಾ ಸರ್? ಇಲ್ಲ, ಮಿಸ್ ಆಗ್ಲಿಕ್ಕೆ ಅದನ್ನ ಅವ್ರಿಗೆ ಕೇಳಬೇಕು. ಮುಖ್ಯವಾಗಿ ಮೇಲೆ ಹೈಕಮಾಂಡ್ ನಲ್ಲಿ ಯಾರು ಇದರ ಜವಾಬ್ದಾರಿ ವಹಿಸಿ ಮಾಡಿದಾರೋ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಅವ್ರು ಎಲ್ಲರೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವರಾಗಿದ್ರು, ಇವತ್ತು ಒಳ್ಳೆ ಅಭಿಪ್ರಾಯ ಇಟ್ಕೊಂಡವರೇ ಇದ್ದಾರೆ. ತಪ್ಪಿಸ್ಲಿಕ್ಕೆ ಕಾರಣೀಭೂತರು ಯಾರಿದ್ದಾರೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಯಾರು ಪಕ್ಷದ ನಿಷ್ಠೆ ಇಲ್ಲ, ಕೇವಲ ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ, ಯಾರೇನಪ್ಪಾ ಅಂದ್ರೆ ಸಮಾಜ ಘಾತಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ತಮ್ಮ ಇರ್ತ ಕುಚಾಷ್ಟಿಯನ್ನು ಇವತ್ತು ಬಿಟ್ಟಿಲ್ಲ. ಅವರಿಂದ ನನಗೆ ತಪ್ಪಿದೆ ಅಂತ ನನಗೆ ಅನಿಸ್ತಾ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ ಆಗೋದಕ್ಕೆ ಕಾರಣ ಅದೇ. ಯಶವಂತರಾಯಗೌಡರಿಗೆ ಆಗಿರ್ಬೋದು, ಅಪ್ಪಾಜಿ ನಾಡಗೌಡರಿಗೆ ಆಗಿರ್ಬೋದು, ಶಿವಾನಂದ ಪಾಟೀಲ್ಗೆ ಆಗಿರ್ಬೋದು, ಮತ್ತೆ ಯಾರಿಗಾರ ಆಗಿರ್ಬೋದು, ಇದು ಮೂಲ ಕಾರಣ ಅದೇ. MB ಪಾಟೀಲ್ ಅವರೇ ನೇರವಾಗಿ ನಿಮ್ಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ಹೇಳ್ತಿದ್ರು. ತಪ್ಪಿಸಿದಾರಲ್ಲ, ಅವ್ರು ಮಾಡುವಂತ ಕುತಂತ್ರ, ಅವ್ರ ಮಾತಿಗೆ ಕಿವಿ ಕೊಡ್ತಕ್ಕಂಥವ್ರು ಯಾರಿದ್ದಾರೆ ಅನ್ನುವಂಥದ್ದು ಹೈಕಮಾಂಡಿನ ಮೇಲೆ ನೋಡಿ ಅದ್ರ ಮೇಲೆ ಕಡಿವಾಣ ಹಾಕ್ಬೇಕು. ಕಡಿವಾಣ ಹಾಕಿದ್ರೆ ಪಾರ್ಟಿ ಉಳಿಯೋದಿಲ್ಲ. ಬಿಜೆಪಿ ಕೂಡ ಇಲ್ಲಿ ನೆಂಟಸ್ಥಾನ ಇಟ್ಕೊಳ್ಳೋದು, ದಳದವ್ರು ಕೂಡ ನೆಂಟಸ್ಥಾನ ಇಟ್ಕೊಳ್ಳೋದು, ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ಗಳನ್ನ ಹಾಕೋದು, ದುಡ್ಡು ಕೊಡೋದು, ಇವೆಲ್ಲ ಕಾಣೋದಿಲ್ಲ ಮೇಲಿನವ್ರಿಗೆ. ನಿಷ್ಠಾವಂತರು ಯಾರದೀವಿ ಅವ್ರ ಮೇಲೆನೆ ನೀವು ಬ್ರಹ್ಮಾಸ್ತ್ರ ಬಿಡ್ತೀರಾ? ಹೇಳಿ ನೋಡೋಣ. ಬೇಸರ ಅದಕ್ಕಾಗ್ತಾ ಇದೆ. ನಾವು ಪಕ್ಷದ ವಿರೋಧವಾಗಿ ಎಂದೂ ಇಲ್ಲ, ಯಾಕಂದ್ರೆ ಪಕ್ಷ ಕಟ್ಟದವ್ರದೀವಿ, ನಾವು ಪಕ್ಷದಲ್ಲಿ ಶ್ರಮ ಪಟ್ಟವರದೀವಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಾರ್ಟಿಯನ್ನು ಕಟ್ಟುವಂತದ್ರಲ್ಲಿ ಮುಂದಾಗಿದ್ದೇವೆ. ಇವ್ರು ಯಾರೋ ಒಂದು ಬಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ನಾವು ಮಣಿ ಹಾಕೋದಿಲ್ಲ. ಯಾಕೆ ಸರ್ MB ಪಾಟೀಲ್ ತಮ್ಮ ಜಿಲ್ಲೆ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸ್ತಾ ಇಲ್ಲ? ಏನು ಕಾರಣ ಸರ್? ಕೊಡಿಸೋದಲ್ಲರಿ, ಅವ್ರನ್ನ ಮೊದಲನೇ ಟಿಕೆಟ್ ಕೊಡಿಸ್ತೋ ಅಪ್ಪಾಜಿ ನಾಡಗೌಡ. ಬಂಗಾರಪ್ಪ ಅವ್ರ ಕಾಲು ಬಿದ್ದು ರಾಜೀನಾಮೆ ಹೋಗುವುದು, ನಾನು ಉಸ್ತಾದು ಅವ್ರಿಗೆ B.Pharm ಕೊಡಿಸಿದವರು, ಅವ್ರ ಚುನಾವಣೆ ಹಗಲಿ ರಾತ್ರಿ ಮಾಡದವರು, ತದನಂತರ MP ಇಲೆಕ್ಷನ್ನಾಗೂ ಕೂಡ ಹಗಲಿ ರಾತ್ರಿ ನಿಂತು ಅವ್ರಿಗೆ ಮಾಡದಂತವ್ರು. ಎದರಲ್ಲಿ ಬಿಟ್ಟಿವಿ? ನಮ್ಮ BM ಪಾಟೀಲ್ರು ನಮ್ಮ ಗುರುಗಳಾಗಿದ್ರು. ಅವ್ರು ಮಾಡಿದಂತ ಒಂದು ಉಪಕಾರ, ಅವ್ರು ಮಾಡಿದಂತ ತೋರಿಸಿದಂತ ಪ್ರೀತಿಯ ಋಣವಾಗಿ ನಾವು ಇವತ್ತಿನವರೆಗೂ ಬಾಯಿ ಮುಚ್ಕೊಂಡು ಸುಮ್ಮಿದ್ದೀವಿ. ಎಷ್ಟು ದಿವಸ ಅಂತ ಸುಮ್ಮಿರ್ತೀರಿ? ಎಲ್ಲಾ ಸಮುದಾಯದ ಜನರನ್ನ ಮುಗಿಸಿದ್ರು. ಯಾವ ಸಮುದಾಯದಲ್ಲಿ ಬೆಳೆದಿದಾರೋ ಎಲ್ಲರನ್ನು ಮುಗಿಸಿದ್ರು. ಮನಗುಳಿ BS ಪಾಟೀಲ್ರ ಕತೆ ಮುಗೀತು, ಸಾಸ್ನೂರ್ BS ಪಾಟೀಲ್ರ ಕತೆ ಮುಗೀತು, ಪ್ರಕಾಶ್ ರಾಠೋಡನ್ ಕತೆ ಮುಗಿಯುವಂತ ಹಂತದಲ್ಲಿ ಬಂತು. ಅದೇ ರೀತಿಯಾಗಿ ಉಸ್ತಾದನ್ ಕತೆ ಮುಗೀತು, ಮುಸಲ್ಮಾನ ದೊಡ್ಡ ಲೀಡರ್ ಆಗ್ತಿದ್ದ ಅವನ ಕತೆ ಮುಗೀತು. ಒಬ್ರ ಇಬ್ರ ಹಂತವಾಗಿ ಪ್ರತಿಯೊಂದು ಹಂತದಲ್ಲಿ ಮುಗಿಸುವಂತ ತಂತ್ರಗಾರಿಕೆ ಏನ್ ಮಾಡ್ಬೇಕು ಎಲ್ಲ ಮಾಡಿದಾರೆ. ಇವ್ ಅಪ್ಪಾಜಿ ನಾಡಗೌಡ ಒಬ್ಬ ಉಳ್ದಾನ, ಯಶವಂತರಾಯಗೌಡ ಉಳ್ದಾನ, ಶಿವಾನಂದ ಪಾಟೀಲ್ ಉಳ್ದ. ಇವ್ರನ್ನ ಹ್ಯಾಂಗಾರ ಮಾಡಿ ವೀಕ್ ಮಾಡ್ಬೇಕು. ಅವ್ರದ್ದು ಇಷ್ಟೇ ಸಿಂಪಲ್ ರಾಜಕಾರಣ ಅವ್ರದ್ದು. ಹಾಗಾದ್ರೆ ಈ ಒಂದು ನಡೆ MB ಪಾಟೀಲ್ ನಡೆಯನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೆ ಏನಾದ್ರು ತರ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ತಂದಿದೀವಿ, ಹಲವಾರು ಬಾರಿಗೆ ತಂದಿದೀವಿ. ಅವ್ರಿಗೆ ಕೈ ಮುಗಿದು ಹೇಳಿದೀವಿ, ಇದು ಸರಿ ಹೋಗ್ತಾ ಇಲ್ಲ ಅಂತ ಬಹಳಷ್ಟು ಸಲ ಹೇಳಿದೀವಿ. ಅಧಿಕಾರಕ್ಕೋಸ್ಕರ ನಾವು ಬಡದಾಡ್ತಾ ಇಲ್ಲ, ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸ್ವಚ್ಛ ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಪಕ್ಷದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಕಳಕಳಿ. ಸರ್, ತಮ್ಮ ಮುಂದಿನ ನಡೆ ಏನ್ ಸರ್? ಈಗ ಸಭೆ ಮಾಡಿದೀರಾ ತಾವು? ಏನ್ ನಿರ್ಧಾರ ಮಾಡಿಲ್ಲ, ಇವತ್ತು ಸಭೆ ಏನು ಮಾಡಿಲ್ಲ. ನೀವೆಲ್ಲ ಬಂದಿರಿ ಅಷ್ಟೇ, ಅಭಿಪ್ರಾಯ ತಗೋತಾ ಇದ್ರಿ. ನಾವಿಲ್ಲಿ ಸುಮ್ಮನೆ ಜಯಚಂದ್ರ ಅವ್ರ ಮನೆಯಲ್ಲಿ ಕೂತ್ಕೊಂಡು ಒಂದ್ ಕಪ್ ಟೀ ಕುಡಿಯೋಣ ಅಂದ್ರು ಬಂದಿವಿ. ಇರುವಂತ 3 ಜನ ಇದೀವಿ, 4 ಜನ ಇದೀವಿ ಅಷ್ಟೇ. ಉಳಿದವರೆಲ್ಲ ಫೋನ್ ಮುಖಾಂತರ ಮಾತಾಡಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಮಾಣ ವಚನ ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಅವರಿಗೆ ಸಾಕಷ್ಟು ಇವತ್ತು ಕೆಲಸಗಳಿರ್ತಾವ, ಒತ್ತಡ ಇರ್ತಾವ. ಇವತ್ತು ಬೇಡ, ಮತ್ತೊಂದು ದಿವಸ ಸೇರಿ ಮತಕ್ಷೇತ್ರದ ಜನರ ಅಭಿಪ್ರಾಯ ತಗೊಂಡು ನಿರ್ಧಾರಗಳನ್ನು ತಗೊಳ್ಳೋಣ ಅಂತ ಹೇಳಿದೀವಿ. ಸರ್, ತಾವು ಹಿರಿಯರು 4-5 ಬಾರಿ ಗೆದ್ದಿದ್ದೀರಾ, 6 ಬಾರಿ ಗೆದ್ದಿದ್ದೀರಾ. ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಸಿಕ್ತಿರೋ ತಮ್ಮ ಒಂದು ಭಾವನಾತ್ಮಕವಾಗಿ ಒಂದ್ ರೀತಿ ಬೇಸರ ಆಗಿದೆ ಅನ್ನೋ ಮಾತು. ನೋಡಿ, ಮೊದಲಿಂದ ಹೇಳಿದೀನಿ, ಸಚಿವ ಸ್ಥಾನ ನನ್ನ ವೈಯಕ್ತಿಕ ಅಲ್ಲ. ನನಗೆ ಸಚಿವ ಸ್ಥಾನ ನಾನು 1989, 92ರವರೆಗೂ ನಾನು ಮಂತ್ರಿ ಆಗಿದ್ದೀನಿ.
ವೈಯಕ್ತಿಕ ಕೇಳಲಿಲ್ಲ, ಮತಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಸಾಧ್ಯ ಆಗ್ತದೆ. ಅಧಿಕಾರಿಗಳಿಗೆ ನಿಮಗೆ ಹೆಚ್ಚು ಗೌರವ ಕೊಡ್ತಾರೆ. ಇವತ್ತು ವ್ಯವಸ್ಥೆ ಹೆಂಗಿದೆ ನೋಡಿದ್ರೆ, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಯಾರಿಗೆ ಗೌರವ ಕೊಡ್ತಾರೆ ನೋಡ್ತೀರಾ? ಒಬ್ಬ ಮಂತ್ರಿ ಆದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ, ಜನರ ನಿರೀಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ಆಗೋದಿಲ್ಲ, 100ಕ್ಕೆ 100 ಮಾಡಕ್ ಆಗ್ಲಿಕ್ಕಿಲ್ಲ. ಕೊನೆ ಪಕ್ಷ ಒಂದು 50% ಆದ್ರೂ ಜನರ ನಿರೀಕ್ಷೆವರೆಗೂ ಮುಟ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಅದಕ್ಕೆ ಮಂತ್ರಿಗಿರಿ ಕೇಳಿದೀವಿ. ಮಂತ್ರಿಗಿರಿ ನಾವೇನು ಯಾಕಪ್ಪ ಹಂಗಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿದ್ರಿ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರಿ, ಇವ್ರು 10 ವರ್ಷ ಇರ್ಬೇಕಾ? ಇವರೇ ಗೂಟ ಹೊಡ್ಕೊಂಡು ಇರ್ಬೇಕಾ? ಬೇರೆಯವ್ರಿಗೆ ಅವಕಾಶ ಬೇಡ ಹಂಗಾರ? ಎಲ್ಲರಿಗೂ ಟರ್ನ್ ಬೈ ಟರ್ನ್ ಕೊಟ್ಟಿದ್ರೆ 2 ವರ್ಷ ಕೊಟ್ಟಿದ್ರೆ ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಮುಗಿತಿತ್ತು. ಬಿಜಾಪುರ ಜಿಲ್ಲಾ ಒಂದು ಹಿಡಿತ ಅಂದ್ರೆ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ MB ಪಾಟೀಲ್ರು ತಮ್ಗೆ ಸಚಿವ ಸ್ಥಾನ ತಪ್ಪಿಸಿದ್ರು ಅನ್ನೋ ಮಾತನ್ನ ಹೇಳ್ತಾರೆ. ಒಬ್ಬನಿಗೆ ಅಲ್ರಿ, ಎಲ್ಲರಿಗೂ ಹುನ್ನಾರ ಮಾಡ್ತಾರೆ ಪುಣ್ಯಾತ್ಮ. ಈಗೆಲ್ಲ ಯಾವಾಗ್ಲೂ ಮಾಡಿದ್ದಾರೆ, ಅದನ್ನ ಸಮಾಧಾನ ತಗೊಂಡಿದೀವಿ. ಆಯ್ತು ಬಿಡಪ್ಪ, ಹೋಯ್ತು, ನಮ್ ನಸೀಬ್ದಾಗ ಇಷ್ಟ ಇತ್ತು, ಕೂಡಿ ಮತ್ತೆ ಸರಿಯಾಗಿ ಹೋಗೋಣ ಅನ್ನುವಂಥದ್ದು. ಕಾಂಪ್ರಮೈಸ್, ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಕಾಂಪ್ರಮೈಸ್ ಅಂತ ಹೋಗಿದ್ದೀವಿ. ಅದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ತಂದೆ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ದೀವಿ, ಮಂತ್ಯನ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದೀವಿ. ಇವರು ಅದನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. MB ಪಾಟೀಲ್ರಿಗೆ ಏನ್ ಹೇಳ್ತೀರಾ ಸರ್? ಏನ್ ಹೇಳೋದಿಲ್ಲ, ಕಾದು ನೋಡೋಣ ಅಂತ ಹೇಳ್ತೀವಿ ಅಷ್ಟೇ. ನೋಡೋಣ, ಮುಂದೆ ರಾಜಕಾರಣದ ರಣರಂಗದಲ್ಲಿ ಇಲ್ಲಿಗೆ ಮುಗಿಯೋದಿಲ್ಲ, ರಾಜಕಾರಣ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ನೋಡೋಣ, ಕಾದು ನೋಡೋಣ. ಇವಿಷ್ಟು ಏನು ಹಿರಿಯ ಶಾಸಕರಾದಂತ ಅಪ್ಪಾಜಿ ನಾಡಗೌಡರ ಮಾತಾಗಿರುವಂತದ್ದು. ಸಚಿವ MB ಪಾಟೀಲ್ ಅವರೇ ತಮ್ಮ ಜಿಲ್ಲಾ ರಾಜಕಾರಣದ ಒಂದು ವಿಚಾರವಾಗಿ ನಮಗೆ ಸಚಿವ ಸ್ಥಾನವನ್ನು ತಪ್ಪಿಸ್ತಾ ಇದ್ರೆ ಎಲ್ಲಾ ನಾಯಕರನ್ನು ಕೂಡ ಇದೇ ರೀತಿ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋ ಮಾತನ್ನ ನೇರವಾಗಿ ಆರೋಪ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.